ಉಡುಪಿ ಭಾಸ್ಕರ್ ಶೆಟ್ಟಿಯವರ ಹತ್ಯೆ ಪ್ರಕರಣದ ತೀರ್ಪು ಇಂದು ಪ್ರಕಟಗೊಂಡಿದ್ದು, ಈ ತೀರ್ಪು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡಿದೆ ಎಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಉದ್ಯಮಿ ಹಾಗೂ ಚಲನಚಿತ್ರ ನಟ ರೋಹಿತ್ ಕುಮಾರ್ ಕಟೀಲ್ ಹೇಳಿದರು. ಅವರು ವಿ4 ನ್ಯೂಸ್ ಕರ್ನಾಟಕಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದರು. ಈ 3 ಕೊಲೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಏನು ಸಾಲದು, ಅವರಿಗೆ ಅತ್ಯಂತ ಘೋರವಾದ ಗಲ್ಲು ಶಿಕ್ಷೆಯಾಗಬೇಕು ಎಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಹೋಮಕುಂಡ ಹತ್ಯೆ ಪ್ರಕರಣ ಇವತ್ತು ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯವನ್ನೇ ಒಂದು ಬೆಚ್ಚಿ ಬೀಳಿಸಿದಂಥ ಹತ್ಯೆ ಪ್ರಕರಣ. 3 ಆರೋಪಿಗಳಿಗೆ ಉಡುಪಿ ಜಿಲ್ಲಾ ಸತ್ರ ನ್ಯಾಯಾಲಯವು 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿ ಮಹತ್ವದ ತೀರ್ಪು ನೀಡಿದೆ. ತುಂಬ ಸಂತೋಷದ ವಿಷಯವಾಗಿರುತ್ತದೆ. ಈ ತೀರ್ಪು ಸತ್ಯಕ್ಕೆ ಸಂದ ಜಯವಾಗಿರುತ್ತದೆ. ಈ ತೀರ್ಪು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನಿಸಿದೆ. ನಾನು ಭಾಸ್ಕರ್ ಶೆಟ್ಟಿಯವರ ಕೊಲೆಯಾದ ದಿನದಿಂದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕೆಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಸ್ಥೆ ಇದರ ಅಧ್ಯಕ್ಷನಾಗಿ, ಹಾಗೆ ನನ್ನ ರಾಜ್ಯ ಸಂಚಾಲಕಿಯಾದಂಥ ಗೀತಾ ಶೆಟ್ಟಿಯವರು, ನಮ್ಮ ಸಹೋದ್ಯೋಗಿಗಳು ಈ ಹತ್ಯೆ ಪ್ರಕರಣಕ್ಕೆ ಭಾಳಷ್ಟು ಒಂದು ಹೋರಾಟವನ್ನು ನಡೆಸಿದರು. ಹಾಗೆ ನಮ್ಮ ಇವತ್ತು ಬಂಟ ಸಮಾಜದ ರಾಜ್ಯಾಧ್ಯಕ್ಷರಾದ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಮನೋಹರ್ ಶೆಟ್ಟಿಯವರು, ಪುರುಷೋತ್ತಮ್ ಶೆಟ್ಟಿಯವರು, ಇಡೀ ಬಂಟ ಸಮಾಜದ ಬಾಂಧವರು, ಬಂಟ ಸಮಾಜ ಮಾತ್ರವಲ್ಲ ಇಡೀ ಬೇರೆ ಸಮಾಜದ ಬಾಂಧವರು ಕೂಡ ಇದಕ್ಕೆ ಒಂದು ಹೋರಾಟಕ್ಕೆ, ಈ ಹತ್ಯೆ ಪ್ರಕರಣಕ್ಕೆ ಜಯ ಸಿಗಬೇಕೆಂದು ಭಾಳಷ್ಟು ಒಂದು ಪ್ರಯತ್ನವನ್ನು ಮಾಡಿದಂಥವರು. ಹಾಗೆ ಇವತ್ತು ಈ ಕೊಲೆ ಪಾತಕಿಗಳಿಗೆ ಈ ಜೀವಾವಧಿ ಶಿಕ್ಷೆಯು ಸಾಲದು, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಾನು ಆಗ್ರಹಿಸುತ್ತೇನೆ.